ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಹೂರ್ಣ ತುಂಬಿಸಿ ಚಪಾತಿ ಕಾಯಿಸಿ ಹೋಳಿಗೆ ಕಾಯಿಸಿ ಎಂತ ಮರ ಈಗ ಎದ್ದಿದ್ದಿಲ್ಲ, ನಾನು ಸ್ನಾನ ಎಲ್ಲ ಆಗಿ ಹಿಡಿದಿಂದ ಆಯ್ತು ಗೊತ್ತಾ. ಹೌದಾ? ಹಬ್ಬಾಗಿ ಸ್ವಲ್ಪ ಬೇಗ ಹೇಳುದಿಲ್ಲ ಭವಿಷ್ಯತ್. ಅಲ್ಲ, ನಾನು ಎದ್ದು ನೋಡಿ ತೋರಣ ಎಲ್ಲ ಕಟ್ಟಿ ರಂಗೋಲಿ ಬಿಡಿಸಿದ್ ನಾನೇ. ಎಷ್ಟು ಒಳ್ಳೆ ಆಗಿದೆ ರಂಗೋಲಿ. ರಾ ಅಂದ್ರೆ ಎಂತ ಗೊತ್ತುಂಟು ನಿಂಗೆ? ರಾ ಅಂದ್ರೆ ರಂಗೋಲಿ ಒಂದು ಚುಕ್ಕಿದ್ರೆ ಇಟ್ಟಿದ್ಯ ಎಷ್ಟು ಜೀವನದಲ್ಲಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ದು ರಂಗೋಲಿ ಬಿಡಿಸಿ ಆಯ್ತು, ತೋರಣ ಕಟ್ಟಿ ಆಯ್ತು, ಈಗ ಬರ್ತಿದ್ದೀನಿ. ರೆಡಿಯಾಗಿ ಬರೋದು ಬೇಡವಾ? ಹೊಸ ವರ್ಷದ ಶುಭಾಶಯಗಳು. ಅದ್ಭುತದ ದಿನ ಅಂತ ಇವತ್ತು, ಆಯ್ತಾ? ಇಲ್ಲಿ ನಮ್ಮ ಬ್ರಹ್ಮ ನೋಡಿ, ಇಲ್ಲಿ ಇವನ ಮುಂದೆ ನಮ್ದೇನು ನಡೆಯುತ್ತಿಲ್ಲ. ಎಂತದ ಯಾರಿಗೆ ಹಾರ್ನ್ ಆಗ್ತಿದ್ದೀನಿ? ಹೊಸ ವರ್ಷದ ಶುಭಾಶಯಗಳು ಚಿಕ್ಕು. ಆಯ್ತು, ನಿಮಿಗೂ ಮಾಮಿ. ಬಂಗಾರ ಮಾಮಿ, ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಹ್ಯಾಪಿ ನ್ಯೂ ಇಯರ್. ಹಬ್ಬ ಅಲ್ವಾ, ಅದಕ್ಕೆಲ್ಲ ಗುಡಿಸಿ ವರ್ಷ ಎಲ್ಲ ಆಯ್ತು, ತೋರಣ ಗಟ್ಟಿ ಆಯ್ತು, ತಿಂಡಿ ತಿಂದು ಇನ್ನು ಅಡಿಗೆ ಶುರು ಮಾಡಿ ಅಂತ ನೋಡ್ಬೇಕು. ಇನ್ನು ಇದು ದೇವರ ಪೂಜೆ ಮಾಡ್ಲಿಕ್ಕೆ ಉಂಟಲ್ವಾ, ಅಕ್ಕಿದೇನು ತಿನ್ಲಿಕ್ಕಿಲ್ಲ ನನ್ಗೆ, ಹಾಗೆ ಅಂತ ಇನ್ನು ರವೆ ಅಂತ ಅದು ಮಾಡ್ಬೇಕು. ಬಬ್ಲು ಶೇಮ್ ಇದು ನಿಂದೆ ಟವೆಲ್. ರೆಡಿ ಆಗೋಣ, ಯುಗಾದಿಗೆ ರೆಡಿ ಆಗೋಣ. ಹ್ಯಾಪಿ ಯುಗಾದಿ ಹೇಳು. ಏನು? ಸರಿ, ಅಲ್ಲಿ ನೋಡಿ ಹೇಳು. ನಂಗೆ ಹೇಳು, ಕೌಶಿಕ ನಂಗೆ ಹೇಳು. ಥ್ಯಾಂಕ್ ಯು. ಬಬ್ಲು ರೆಡಿ? ಯಸ್, ಬಬ್ಲು ರೆಡಿ. 2 minutes. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ಹೊಸ ಸಂವತ್ಸರ ಪ್ರಾರಂಭ ಅಂತ ಹೇಳ್ಬೋದು. ವಿಶ್ವಾಸವಸು ನಾಮ ಸಂವತ್ಸರದಿಂದ ಪರಾಭವಿ ನಾಮ ಸಂವತ್ಸರಕ್ಕೆ ಬದಲಾಗುವ ಒಂದು ಹೊಸ ಸಂವತ್ಸರ ಇದೆ. ಕೆಲವೊಂದು ಗ್ರಂಥಗಳ ಪ್ರಕಾರ ಇವತ್ತು ಬ್ರಹ್ಮ ಸೃಷ್ಟಿಸಿದ ದಿನ ಅಂತ. ಇಂದಿನಿಂದ ಪ್ರತಿ ಗಿಡ ಮರಗಳಲ್ಲಿ ನಿಮ್ಗೆ ಹೊಸ ಚಿಗುರನ್ನು ಕಾಣಬಹುದು. ಹಿಂದೂಗಳಿಗೆ ಇವತ್ತಿಂದ ಹೊಸ ವರ್ಷ ಪ್ರಾರಂಭ ಅಂದ್ರೆ ಪಂಚಾಂಗವನ್ನು ನೋಡ್ಕೊಂಡು ಹೊಸ ವರ್ಷ ಅಂತ ಹೇಳ್ತಾರೆ. ಪಂಚಾಂಗ ಅಂದ್ರೆ 5 ಅಂದ್ರೆ ತಿಥಿ, ವಾರ, ನಕ್ಷತ್ರ, ಕರಣ, ಯೋಗ. ಉಷಕ್ಕ, ಯುಗಾದಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ? ಸ್ಪೆಷಲ್ ಆಗಿ ಯುಗಾದಿ ಹಬ್ಬವನ್ನು ಬೇವು ಬೆಲ್ಲದಿಂದ ತಿಂದು ಸೆಲೆಬ್ರೇಟ್ ಮಾಡ್ತಾರೆ. ಇವಾಗ ನೀವು ಮಕರ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಹೇಗೋ, ಇದರಲ್ಲಿ ಸ್ಪೆಷಲ್ ಆಗಿ ಹೊಸ ವರ್ಷ ಶುರು ಆಗೋದ್ರಿಂದ ನಮ್ಮ ಜೀವನದಲ್ಲಿ ಸಿಹಿ ಕಹಿ ಎಲ್ಲಾನು ಇರುತ್ತೆ. ಸೊ ಅದು ಅರ್ಥ ಮಾಡಿಸ್ಲಿಕ್ಕೆ ಈ ತರ ಮಾಡೋದು. ಸೊ ಯುಗಾದಿ ಪಚಡಿ ಅಂತ ಒಂದು ರೆಸಿಪಿ ಮಾಡ್ತಾರೆ. ಅದರಲ್ಲಿ ಹುಳಿ, ಸಿಹಿ, ಖಾರ, ಉಪ್ಪು, ಕಹಿ ಎಲ್ಲಾನು ಸೇರಿಸಿ ಒಂದು ರೆಸಿಪಿ. ಅಂದ್ರೆ ಜನರಿಗೆ ಅರ್ಥ ಮಾಡಿಸೋದು, ಜೀವನದಲ್ಲಿ ಇದೆಲ್ಲಾನು ಇರುತ್ತೆ, ಇದನ್ನ ಎಲ್ಲಾನು ನಾವು ಸಮಾನವಾಗಿ ತಗೊಂಡು ಜೀವನ ನಡೆಸಿದ್ರೆ ಚೆನ್ನಾಗಿರುತ್ತೆ, ಈ ವರ್ಷ ಇಲ್ಲ ಈ ತರ ಇರುತ್ತೆ ಅಂತ ಒಂದು ಹೇಳೋದು. ಅದರಲ್ಲಿ ಸ್ವಲ್ಪ ಸಿಹಿ ಜಾಸ್ತಿ ಇರ್ಲಿ ಅಂತ ಎಲ್ಲರೂ ಆಶಿಸ್ತೇವೆ. ಬಟ್ ಅದು ದೇವರು ಹೆಂಗ್ ಕೊಡ್ತಾನೋ ಹಂಗೆ ಹೋಗುತ್ತೆ. ಆದ್ರೂ ಇದೊಂದು ಈ ತರ ಅಂದ್ರೆ ಮನೆಯವರಿಗೆ, ಮಕ್ಕಳಿಗೆಲ್ಲ ಅರ್ಥ ಮಾಡಿಸೋದು, ಹೊಸ ವರ್ಷ ಅಂದ್ರೆ ಏನು, ಲೈಫಲ್ಲಿ ಹೆಂಗಿರತ್ತೆ ಅಂತ. ಸೊ ಆ ತರ ಈ ಯುಗಾದಿಯನ್ನು ಆ ತರ ಥಿಂಕಿಂಗ್ ಅಲ್ಲಿ ಸೆಲೆಬ್ರೇಟ್ ಸ್ವಲ್ಪ ಜಾಸ್ತಿ ಕೊಡುವಳಿಗೆ. ನೋಡು ನೆಕ್ಸ್ಟ್. ಇವತ್ತು ಜೋಳದ ಪಾಯಸ ಮಾಡೋಣ ಅಂತ. ಮತ್ತೆ ಯಾವ್ದ ಖುಷಿ ಇದು? ಮತ್ತೆ ಕೋಸಂಬರಿ. ಇವತ್ತು ಮಕ್ಕಳನ್ನೆಲ್ಲ ಕುಕಿಂಗ್ ಅಲ್ಲಿ, ಪಚಡಿ ಮಾಡೋದ್ರಲ್ಲೆಲ್ಲ ಇನ್ವಾಲ್ವ್ ಮಾಡುವ ಅಂತ. ಅವ್ರಿಗೆ ಗೊತ್ತಾಗ್ಬೇಕಲ್ಲ ಹಬ್ಬ ಹೇಗಿರುತ್ತೆ, ಏನ್ ಪ್ರಿಪರೇಷನ್ಸ್ ಇರುತ್ತೆ. ಮತ್ತೆ ಗಲಾಟೆ ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಇದ್ರಲ್ಲಿ ಬ್ಯುಸಿಯಾಗಿ ಹೋಗ್ತಾರಲ್ಲ, ಅದಕ್ಕೆ ಟೈಮ್ ಪಾಸ್ ಆಗುತ್ತಲ್ಲ ಸ್ವಲ್ಪ. ಇಲ್ಲಿ ನೋಡಿ ಮಕ್ಕಳು ಮನೇಲಿದ್ರೆ ಶಾಂತ ನೋಡಿ, ಶಾಂತಿ. ಮಕ್ಕಳನ್ನ ಸೇರಿ ನೀವು ಅಡುಗೆ ಮಾಡ್ತೀರಿ ಕರೆಕ್ಟ್. ನಮ್ಗೆ 5 ಗಂಟೆಗೆ ಊಟ ಆದ್ರೂ ಸಿಗ್ಬೋದು ಅಟ್ಲೀಸ್ಟ್. ಖುಷಿ ಪಡಿ ಮಕ್ಕಳು ಇನ್ವಾಲ್ವ್ ಆಗಿದ್ದಾರೆ ಇಲ್ಲಿ. ಇನ್ವಾಲ್ವ್ ಆಗಿದ್ದಾರೆ, ನಮ್ಗೆ ಊಟ ಸಿಗ್ಬೋದಾ ಅಂತ ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಅಲ್ಲ ಪರವಾಗಿಲ್ಲ, ನೀನ್ ಚಪಾತಿ ತಿನ್ನುವಾಗ್ಲೇ 10:30 ಆಯ್ತು, 5 ಗಂಟೆ ಸಾಕು ಸಿಕ್ಕಿದ್ರೆ. ಹೌದು.
ಬಬ್ಲು ಬಾಯ್ಡ್ ಬಾಯ್ ಸಂಗತಿ ಬಬ್ಲು ಬೇಗ ಹಾಕು ಮಾರೆ. ಹಾಕಿದ್ಯಾ ಹೋಗ್ಲಿ. ಆಗುದಿಲ್ಲ ಹೇಳ್ತಿದ್ಯಲ್ಲ. ಇದ್ರಲ್ಲಿ ತಂದಿದ್ದಾನಂತೆ 3 ಕಾರ್ನ್. ನಂಗೆ ಅದು ಸಿಪ್ಪೆ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ವಾ? ಆಗುದಿಲ್ಲ ಹೇಳಿದ್ರೆ ಮುಗೀತು ಇವ್ರದ್ದು. ಆಯ್ತು ಮಾರೆ. ಉಷಾ ನೀನು ಈಗ ಕೌಶಿಕ್ ಬೈದಿಯಲ್ವಾ, ಈಗ ವಿನೋದ ಮಾಮಿ ಕಾಲ್ ಮಾಡ್ತಾರ ನೋಡ್ ನಿಂಗೆ ಬೈಲಿಕ್ಕ. ನಂಗೆ ವಿನೋದ ಮಾಮಿದ ಹೆದರಿಕೆ ಸಹ ಇಲ್ಲ, ಗಣೇಶ ಒಂದ್ ಹೆದರಿಕೆ ಸಹ ಇಲ್ಲ. ಆದ್ರೆ ಏಪ್ರಿಲ್ ಬಂದಾಗ ಊಟಕ್ಕೆ ಬಂದು ಹೇಳ್ತಾರೆ. ಅದಂತೂ ಇನ್ನು ನೆಕ್ಸ್ಟ್ ಕರಿತಾರಲ್ಲ ಗೊತ್ತಿಲ್ಲ, ಈ ವಿಡಿಯೋ ನೋಡಿ. ಕೌಶಿ ಮನೆಗೆ ಹೋಗಿ ಬೈದ ವಿಷಯ ಹೇಳ್ಬೇಡ. ಬೈದ್ರು ಸಹ ನಾನು ಒಳ್ಳೇದಕ್ಕೆ ಬೈತಾರೆ ಅಂತ ಹೇಳು. ನಾನು ಹೇಳಲ್ಲ. ನಾಡ್ದು ಈಗ ಇವತ್ತು ಅಪ್ಲೋಡ್ ಮಾಡ್ತೇವೆ ಅದು ವಿಡಿಯೋ ನೋಡಿ. ಇವಾಗ ಕಾಲ್ ಮಾಡ್ತಾರೆ, ಮತ್ತೆ ಸಂಜೆ ಕಾಲ್ ಬರ್ತದೆ. ಅಲ್ಲ, ಇವಾಗ ಫಸ್ಟ್ ಕಾಲ್ ಮಾಡಿ ಹೇಳ್ತಾನೆ ಅಮ್ಮ ಫಸ್ಟ್ ವಿಡಿಯೋ ನೋಡಿ ಅಂತ. ಇಲ್ಲ, ಫಸ್ಟ್ ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರು. ಫಸ್ಟ್ ಗೆ ಅವರಿಗೆ ನೋಟಿಫಿಕೇಶನ್ ಹೋಗ್ತದೆ. ನೆಕ್ಸ್ಟ್ ಮಂತ್ ಊಟ ಕರೀತಾರೆ ತಾನೆ. ನೆಕ್ಸ್ಟ್ ಮಂತ್ ಕರೀತಾರೆ. ಅಲ್ಲ, ಇನ್ನು 10 ದಿನ ಊಟ ಬೇಗ ಪ್ಲಾನ್ ಮಾಡ್ತಾರೆ. ನಾವು ಖುಷಿಯಿಂದ ಹೋಗೋದಲ್ಲಿ ಗೇಟ್ ಹತ್ರ ಕತ್ತಿರ್ಕೊಂಡಿರ್ತಾರ ಅಂತ ಮಗನಿಗೆ ಮನೆ ಕರ್ಸ್ಕೊಂಡು ಯುಗಾದಿ ದಿನ ಬೈತೀರಾ? ಮಗ ಸಂಸ್ಕೃತಿ ಹೇಗೆ ಮಗ ಅಂದ್ರೆ ಗಂಟು ಅವ್ರಿಗೆ, ಅವರೇ ಬೈದಿದೆ ಇಲ್ವಾ? ನಮ್ದು ಸಂಸ್ಕೃತಿ ಹೇಗೆ ಅಂದ್ರೆ ಅತಿಥಿ ದೇವೋಭವ. ಈಗ ನಿನ್ನ ದೇವರ ತರ ನೋಡ್ಕೊಂತಿದ್ದೀರಾ? ಅಲ್ಲಲ್ಲ, ಅಂದ್ರೆ ಅವ್ರು ಹೇಳಿದಲ್ಲ ಬರುವ ಗೇಟ್ ಹತ್ರ ಕಾಯ್ತಾರೆ ಅಂತ, ಅದಕ್ಕೆ ಹೇಳಿದ್ ನಾವು ಅತಿಥಿ. ಉಷಾ ಅದೆರಡು ಕಡೆ ಅಪ್ಲೈ ಆಗ್ಬೇಕು ಅವನಿಗೆ. ಈಗ ನಾವು ಇವನನ್ನ ಅತಿಥಿ ತರ ನೋಡ್ಕೋಬೇಕು ಅಂತ ಹೇಳ್ತಿದ್ದಾನೆ, ಪ್ಲಸ್ ನಾವಲ್ಲಿ ಹೋದಾಗ ಅವನ್ ಚೆನ್ನಾಗಿ ನೋಡ್ಕೋತಾನೆ ಅಂತ. ಅಲ್ಲ, ಅವ್ರು ಅಬ್ಸರ್ವ್ ಮಾಡ್ತಾರೆ ಇಲ್ಲಿ ನಾವು ಹೇಗೆ ನೋಡ್ಕೊಂಡಿದ್ದೇವೆ ಅಂತ. ಅಲ್ಲ ಕೌಶಿ, ಸೇಮ್ ಟ್ರೀಟ್ಮೆಂಟ್ ನಮ್ಗೆ ಅಲ್ಲಿರ್ತದ ಅಂತ. ನನ್ನ ತಮ್ಮ ಈಗ ಜಾಯಿನ್ ಆಗಿದ್ದಾನೆ ಯುಗಾದಿಗೆ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮೈ ಡಿಯರ್ ಬ್ರದರ್. ನಿಂಗೆ ಸಹ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ದೇವರಿಗೆ ಇಡ್ಲಿಕ್ಕೆ ಹೂ ಕಟ್ತಿದ್ದೀರಾ? ಹೌದು, ತೋರಣಕ್ಕೆ ಹಾಕ್ಲಿಕ್ಕೆ ಒಂದು ಬಾಗಿಲಿಗೆ, ಒಂದು ದೇವರಿಗೆ, ಒಂದು ಅಲ್ಲಿ ಬಾಗಿಲಿಗೆ, 2 ಮಾಡೋಣ ಅಂತ. ಅಮ್ಮ ಇನ್ನೂ ಸ್ವಲ್ಪ ಉದ್ದ ಬೇಕನ್ಸುತ್ತಮ್ಮ. ಗಿಡ್ಡ ಆಯ್ತದು, ಶಾರ್ಟ್ ಆಯ್ತು. ಹಾ, ಇನ್ನೊಂದ್ ಸ್ವಲ್ಪ ಉದ್ದ ತಗೊಂಬನ್ನಿ ಮಾಲೆ, ಚೆನ್ನಾಗ್ ಕಾಣಿಸುತ್ತೆ. ಹಾ ಅಮ್ಮ, ಚೆನ್ನಾಗಾಯ್ತು. ಎಷ್ಟಾಗ್ತದ ರೂಪೇಶ? ಒಂಚೂರು ಹೊರಗ್ ಬನ್ನಿ, ಹೆಲ್ಪ್ ಮಾಡಿ. ಅಲ್ಲಿ ಕಟ್ಟು, ಇಲ್ಲಿ ಕಟ್ಟು, ಮತ್ತೆ ಅಲ್ಲಿ ಸ್ವಲ್ಪ ಉದ್ದ ಹಗ್ಗ ಸ್ವಲ್ಪ ಉದ್ದ ಇಡು, ಅಲ್ಲಿ ಮೇಲೆ ಹಾಕಿ. ಸ್ಟೋರಿ ಟೈಮ್ ನಡೀತಿದ್ಯಾ? ಮಕ್ಕಳನ್ನ ಹಿಡ್ಕೊಂಡು ನಮ್ಮ ರೂಪ ಸ್ಟೋರಿ ಟೈಮ್ ಹೇಳ್ತಿರೋದ್ರಿಂದ ಬೇರೆಯವರೆಲ್ಲ ಆರಾಮಾಗಿ ಕೆಲಸ ಮಾಡ್ಬೋದು. ಇವಳಿಬ್ರನ್ನು ಪಕ್ಕ ಕೂರಿಸ್ಕೊತಾಳೆ, ಸ್ಟೋರಿ ಹೇಳ್ತಾ. ಅವ್ರು ಸ್ಟೋರಿ ಹೇಳ್ತಿದಾರಂತ. ಇವತ್ತೇನೆಲ್ಲ ಸ್ಪೆಷಲ್ ಪ್ಲಾನ್? ಇವತ್ತು ಕಾರ್ನ್ ಕೋಸಂಬರಿ ಸಾರು, ಒಂದು ಪಲ್ಯ, ಆಮೇಲೆ ಹೋಳಿಗೆ, ಒಬ್ಬಟ್ಟಂತೂ ಯುಗಾದಿಗೆ ಇರ್ಲೇಬೇಕಲ್ಲ, ಮತ್ತೆ ಕಾರ್ನ್ ಪಾಯಸ, ಚಿತ್ರಾನ್ನ, ಹಪ್ಪಳ, ಬಜ್ಜಿ. ಆಯ್ತು, ಬೇಕಾದಷ್ಟು ಗ್ರ್ಯಾಂಡ್ ಆಯ್ತು. ಕೌಶಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ? ಕಟ್ಟಿದ್ ನಾನಲ್ಲ, ಒಬ್ಬ ಕಟ್ಟಿದವನಲ್ವಂತೆ ಅಮ್ಮ. ಮದುವೆ ಮಾಡಿದವರಲ್ಲ. ಅಮ್ಮ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಅಡುಗೆ ಪ್ರಿಪರೇಷನ್ ಮಾಡ್ತಿರೋ ಮಾಮಿ, ಪೂಜೆಗೆ ರೆಡಿ ಮಾಡ್ತಿರೋ ಅಮ್ಮ, ಕರಿ ಕಟ್ ಮಾಡ್ತಿರೋ ಫ್ಯಾಮಿಲಿ, ನೋಡ್ಕೊಳ್ತಿರೋ ರೂಪ, ಹೊರಗಿನ ಎಲ್ಲ ಕೆಲಸ ಮ್ಯಾನೇಜ್ ಮಾಡ್ತಿರೋ ಬಂಗಾರ, ಕೆಲ್ಸದಲ್ಲೂ ಡಿಸ್ಟರ್ಬ್ ಮಾಡ್ತಿರೋ ಬಬಳು, ಎಲ್ಲಾ ಕೆಲ್ಸವನ್ನು ಕುತ್ಕೊಂಡು ನೋಡ್ತಿರೋ ರೂಪೇಶ. ಎಲ್ಲ ಸರಿ ಆಗ್ಬೇಕಾ ನೋಡ್ಬೇಕಲ್ಲ. ಹೌದು, ಇನ್ಚಾರ್ಜ್ ನೀನು ಹಬ್ಬದ ಇನ್ಚಾರ್ಜ್. ಇವತ್ತು ಮನೆ ರೆಡಿ ಮಾಡ್ತಿರೋ ಬಬಳು, ತಮ್ನೇಲ್ ಮಾಡ್ತಿರೋ ಕೌಶಿ. ಇವತ್ತಿನ ದಿನ ಯಾವತ್ತೂ ನಾವು ಮರಿಬಾರ್ದು ಅಂತ ಎಲ್ಲ ಶೂಟ್ ಮಾಡಿ ರೆಕಾರ್ಡ್ ಮಾಡ್ತಿರೋ ನಾನು. ಅದಕ್ಕಿಂತ ಜಾಸ್ತಿ ಹಬ್ಬದಲ್ಲಿ ಏನ್ ಬೇಕು ಅಲ್ವಾ? ಎಲ್ಲ ಫ್ಯಾಮಿಲಿ ಜೊತೆ ಕುತ್ಕೊಂಡು ಸೆಲೆಬ್ರೇಟ್ ಮಾಡುವ ಹಬ್ಬ ನಮಗೆ ಫುಲ್ ಖುಷಿ ಕೊಡುತ್ತೆ. ಹೋಳಿಗೆಗೆ ರೆಡಿ ಆಗ್ತಾ ಇದೆ. ಇದು ಬಂಗಾರದ ಸ್ಪೆಷಲ್. ಪೂಜೆ ಸಾಮಾನೆಲ್ಲ ವಾಶ್ ಆಯ್ತಾ? ಆಯ್ತಾಯ್ತು. ವಾವ್, ಚಂದಾಗಿದೆ. ಏನ್ ಯೂಸ್ ಮಾಡಿದ್ರಿ? ಪೀತಾಂಬರಿ ನೋಡಿ ಎಷ್ಟು ನೀಟಾಗಿ ಉಳಿತಾ ಇದೆ. ಚೆನ್ನಾಗಿದೆ ಅಮ್ಮ, ಸೂಪರ್ ಆಗಿದೆ. ಹುಳಿ ಉಪ್ಪು ಹಾಕಿ ಆಮೇಲೆ ಪೀತಾಂಬರಿ ಹಾಕಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಂದು ಗಂಟೆ ಆಯ್ತಂತ ಹೋಳಿಗೆ ಕೂತು ಸ್ವಲ್ಪ ಹೂರ್ಣ ಫಿಲ್ ಮಾಡ್ತಾ ಇದ್ದೇವೆ. ಅಮ್ಮ ಹೂರ್ಣ ಮಾಡಿ ಕೊಟ್ರು, ಹಿಟ್ಟು ಮಿಕ್ಸ್ ಮಾಡಿದ್ರು. ಈಗ ಹೂರ್ಣ ತುಂಬಿಸಿ ಚಪಾತಿ ಕಾಯಿಸಿ, ಸಾರಿ ಹೋಳಿಗೆ ಕಾಯಿಸಿ ಹೋಳಿಗೆ ಕಾಯಿಸಿ ತಿನ್ನೋದು. ಆಗ್ತದೆ ಅಂತ. ಆಯ್ತಾಯ್ತು, ನೀವು ಕಂಟಿನ್ಯೂ ಮಾಡಿ.
ಹೂರ್ಣ ತುಂಬಿಸಿ ಚಪಾತಿ ಇದ್ಯಾವ ರೆಸಿಪಿ ನಿಮ್ದು? ಅದು ಸ್ಪೆಷಲ್ ರೆಸಿಪಿ ಹಬ್ಬಕ್ಕೆ. ಅವರು ಹೋಳಿಗೆ ಕಾಯಿಸುದಂತ ಹೇಳಿದ ಬದಲಿಗೆ ಚಪಾತಿ ಕಾಯಿಸಿ ಅಂತೆ. ನಿಮ್ಗೆ ಹೂರಣ ತುಂಬಿಸಿ ಮಾಡೋ ಚಪಾತಿ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ, ರೆಸಿಪಿ ಹಾಕ್ತೀವಿ. ಅದು ಚಪಾತಿ ಡೈಲಿ ಮಾಡಿ ಮಾಡಿ ಚಪಾತಿ ಅಭ್ಯಾಸ ಅಲ್ಲ, ಅದಕ್ಕೆ ಊರ್ನ ಮಾಡೋ ಚಪಾತಿ ಚಪಾತಿ ಕಾಯಿಸಿ ಅಂತೆ. ಚಿಕ್ಕು ಬಬ್ಲು, ನಾವು ಯುಗಾದಿ ಪಚಡಿ ಮಾಡುವ, ರೆಡಿನಾ? ಓಕೆ, ಫಸ್ಟ್ ಸ್ವಲ್ಪ ನಾನು ನಿಮ್ಗೆ ಇದೆಲ್ಲ ಹಾಕ್ಲಿಕ್ಕೆ ಕೊಡ್ತೀನಿ. ಇದು ನಾನು ಹಾಕ್ತೀನಿ, 1 ನಿಮಿಷ. ಹಾಕಿ ಬಾಬಾ. ಇದು ಟಮರಿಂಡ್, ಹುಣಸೆ ಹುಳಿ ಹಾಕುವನಾ? ನಾನು ಹಾಕ್ತೀನಿ. ನೆಲ್ಲಿ 1 ಸ್ಪೂನು, ಬಬ್ಳು 1 ಸ್ಪೂನ್, ಚಿಕ್ಕು ಇದೆಲ್ಲ ಹಾಕುವನ. ಬೆಲ್ಲದ ನೀರು ಹಿಡಿರಿ ಇಬ್ರು ಸಹ. ಇವಾಗ ಮ್ಯಾಂಗೋ ಹಾಕುವ. ಈಗ ಇದು ಬೇವು ಹಾಕಿ. ಇನ್ನು ಬನಾನ, ಇನ್ನು ಸ್ವಲ್ಪ ಉಪ್ಪು ಹಾಕ್ಲ ನಾನು. ತಿಕ್ಕ ಸಾಧ್ಯವೇ? ಹ್ಯಾಂಡ್ ವಾಶ್ ಮಾಡ್ಬೇಕು. ಆಯ್ತು, ಪಚಡಿ ರೆಡಿ. ಇದಾಮೇಲೆ ಪೂಜೆ ಮಾಡಿ ತಿನ್ನು, ಆಯ್ತಾ? ಮಕ್ಕಳಿಗೆ ಬಲೂನ್ ಊದಿ ಕೊಡೋ ಕೆಲಸ. ವಾ ಓ ಓ ಓ, ಇಲ್ಲೊಂದಾಯ್ತು. ಬನ್ನಿ ಏನಾಯ್ತು ನಿಮ್ಗೆ? ಪಿನ್ ಬೇಕು. ಉಷಾ ಶಾಂತಿ ಮನೆ. ಮಕ್ಕಳಿರ್ಬೇಕು, ಮಕ್ಕಳಿರಲ್ಲ ಮನೆ ತುಂಬಾ ಹೇಳಿದ್ದಾರೆ. ಎಷ್ಟು ಶಾಂತಿ ಗೊತ್ತಾ, ಎಷ್ಟು ನೆಮ್ಮದಿ ಇರುತ್ತೆ. ಮನೆ ತುಂಬಾ ಹೇಳಿದ್ದಾರೆ. ಈಗ 2 ಮಕ್ಕಳನ್ನು ಸಂಭಾಳಿಸಿದ್ದಾರೆ ಅಷ್ಟೇ. ಇದೆ ಶಾಂತಿ, ನಮ್ಮ ಮನೆ ಶಾಂತಿ. ಇದೊಂದು ನೋಡೋ ಮಗಳು, ನಮ್ಮ ಮನೆ ಶಾಂತಿ ನೀವೇನಾ? ಈಗ ರಿವೇಟ್ ತಗೊಳ್ಳಿಕ್ಕೆ ಚೀಕು ಅವರು ಹೊರಟಿದ್ದಾರೆ. ಯಾರಿಗೆ? ಕೌಶಿಕಿ. ಮಾಡಿ ನಾನು ಹೆದರ್ತೇನ, ಅವರೇ ಹೆದರ್ತಾರೆ ಗೊತ್ತಿಲ್ಲ. ನೋಡ ಮಾಡಿ. ಮಾಮಿ ಹೋಳಿಗೆಗೆ ಲಟ್ಟಿಸ್ತಾ ಇದ್ದಾರೆ, ಅಮ್ಮ ಹೋಳಿಗೆ ಕಾಯಿಸ್ತಿದ್ದಾರೆ. ಎಷ್ಟು ಒಳ್ಳೆ ಉಬ್ಬಿ ಬಂತು ನೋಡಿ. ಓ ನಿಜ. ವಾವ್, ಹಬ್ಬದ ಒಬ್ಬಟ್ಟು ರೆಡಿ. ನಾವು ಯುಗಾದಿ ಎಲ್ಲ ಊರಲ್ಲಿ ಮಾಡುದಲ್ಲ ಅಮ್ಮ, ಈ ವರ್ಷ ಹೇಗನ್ನಿಸ್ತು ನಿಮ್ಗೆ? ಅಲ್ಲಿ ಮಾಡುದು ತುಂಬಾ ಖುಷಿ. ಅಂದ್ರೆ ಈ ವರ್ಷ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಾಳೆ ಅತ್ತೆ ಕಾರ್ಯ, ನಾಳೆನೆ ಅಲ್ಲಿ ನಮ್ಮ ಮನೆಯವರೇ ಮಾಡ್ತಾರೆ. ನಾವು ಅಂದ್ರೆ ಇಲ್ಲೇ ಇದ್ದೀವಲ್ಲ, ನಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಟಿಕೆಟು ಸಿಗ್ಲಿಲ್ಲ, ಟ್ರೈನು. ಈ ಮಕ್ಕಳಿಗೆ ಎಕ್ಸಾಮ್ ಇತ್ತು, ಹಾಗಾಗಿ ಅವರು ಒಬ್ಬರೇ ಮಾಡ್ತಾರೆ. ಎಲ್ಲರೂ ಫ್ಯಾಮಿಲಿ ಇದ್ರೆ ಇಷ್ಟ ಖುಷಿ. ಏನ್ ಮಾಡೋದು, ಹೋಗ್ಲಿಕ್ಕೆ ಅಕ್ಕ ಇದ್ರು, ಅವ್ರ ಅಕ್ಕ ಇದ್ದಾರೆ, ಅತ್ತಿಗೆ ಮತ್ತೆ ಇವ್ರು ನನ್ನ ಅಕ್ಕ ಇದ್ದಾರೆ, ಎಲ್ಲರೂ ಸೇರಿ ಮಾಡ್ತೀವಿ. ಅಲ್ಲಿ ಸಹ ನಡೀತಾ ಉಂಟು, ಇಲ್ಲಿ ಸಹ ಹೌದು, ಅಲ್ಲಿ ಸಹ ನಡೀತಾ ಉಂಟು. ಅಲ್ಲಿ ಸಹ ಯುಗಾದಿ ಮಾಡ್ತಾರೆ ಅವರು. ನಮ್ ದೇವ್ರದೊಂದು ಪೂಜೆ ಮಾಡ್ಬೇಕಲ್ವಾ, ಯುಗಾದಿ ಕ್ರಮ ಅಲ್ಲಿ ಅವ್ರು ಮಾಡ್ತಾರೆ. ಅಲ್ಲ ಇದೆಂತ ಮಾರ, ಇಲ್ಲಿ ಜಾತ್ರೆ, ಜನ ಜಂಗುಳಿ, ಮಾರ್ಕೆಟ ಮನೆ ಅಲ್ವಾ? ಲಾಸ್ಟ್ ಎಲ್ರು ಕೆಲಸ ಮಾಡಿದ ತೋರಿಸ್ಕೊಳ್ಬೇಕಲ್ಲ. ಹಬ್ಬದ ದಿನ ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಮಾಡೋದು ಎಷ್ಟು ಖುಷಿ ಅಲ್ವಾ? ಸುಧೀರ್ ಮತ್ತೆ ರೂಪೇಶ್ ಎಲ್ರು ಬಂದಿದ್ದಾರೆ. ನಾವು ಕರೆದಿರೋದು ಫುಲ್ ಖುಷಿ ಆಯ್ತು ಇವತ್ತಂತೂ. ಇಲ್ಲಿಗೆ ನಮ್ಮ ಯುಗಾದಿ ಸೆಲೆಬ್ರೇಷನ್ ಮುಗೀತು. ಊಟ ಸಹ ಮುಗೀತು, ಪೂಜೆ ಸಹ ಮುಗೀತು, ಎಲ್ಲ ಆಯ್ತು. ರೂಪಾ, ನಿಂಗೆ ಊಟ ಹೇಗಿತ್ತು? ಊಟ ಒಳ್ಳೆ ಇತ್ತು, ಪಾಯಸನ ಒಳ್ಳೆ. ಪಾಯಸ ಬೆಸ್ಟ್ ಅಂತೆ. ರೂಪೇಶ್ ಹೇಗಿತ್ತು ಇವತ್ತಿದ್ದು ಯುಗಾದಿ? ಸೂಪರ್ ಅಂತೆ. ಓಕೆ, ಟಾಟಾ ಬಾಯ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಿಕು ಸೇ ಬಾಯ್. ಬಾಯ್.